ಹಿಂದೂಸ್ತಾನ್ ಮೋಟಾರ್ಸ್ ವಾಪಸ್ ಬರ್ತಾ ಇದೆಯಾ? HM ಅಂದ ತಕ್ಷಣ ಅಂಬಾಸಿಡರ್ ಅನ್ಕೊಂಡ್ರ? ಇಲ್ಲ, ದಿಸ್ ಇಸ್ ದ ಕಾಂಟೆಸಾ. ಎಲ್ಲ ಮಸಲ್ ಕಾರ್ ಅಂತ ಹೇಳ್ತಾರೆ, ಬಟ್ ಇದೊಂದು ಅಫೋರ್ಡೆಬಲ್ ಲಕ್ಸುರಿ ಕಾರ್. ಆ ಕಾಲದಲ್ಲಿ ಶುರುವಾದಾಗ ಕೇವಲ 83,500 ರೂಪಾಯಿಗೆ ಒಂದು ಲಕ್ಸುರಿ ಕಾರ್ ಸಿಗ್ತಿತ್ತು ನಿಮಗೆ. ಅದು ಈ ಶೇಪಲ್ಲಿ ಯಾವ ಗಾಡಿನೂ ಇರಲಿಲ್ಲ. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ನಿಮಗೆ ಫ್ಯೂಲ್ ಲಿಡ್ ಓಪನರ್ ಇಲ್ಲಿ ಸಿಗಲ್ಲ. ನೀವು ಯಾರನ್ನಾರು ಕಿಡ್ನ್ಯಾಪ್ ಮಾಡಿ ಅಸಿಸ್ಟೆಂಟ್ ಇಟ್ಕೋಬೋದು, ಅವ್ರ ಒಳಗಡೆಯಿಂದ ತೆಗೆದ್ರೆ ನಾವಿಲ್ಲಿ ಓಪನ್ ಮಾಡ್ಬೋದು. ಈ ಆಮ್ರೆಸ್ಟ್ ಮೆಕ್ಯಾನಿಸಮ್ ಸಖತ್ತಾಗಿದೆ. ಅಷ್ಟೇ ಅಲ್ಲ, ಇದರಲ್ಲೊಂದು ಸೇಫ್ಟಿ ಬಾಕ್ಸ್ ಕೂಡ ಇದೆ. ಈ ಕೀ ಯೂಸ್ ಮಾಡಿ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ನಿಮ್ಮ ಪ್ಯೂ ಸ್ಟೋರ್ ಮಾಡ್ಬೋದು. ಹಿಂದೆ ಸೀಟ್ ಅವ್ರಿಗೆ ಒಂದು ಆಸ್ಟ್ರೇ ಕೂಡ ಬರುತ್ತೆ ಇಲ್ಲಿ. ಇದು ಬರೀ ಇಂಡಿಕೇಟರ್ ಮತ್ತು ಪಾಸ್ ಲೈಟ್ ಮಾತ್ರ. ಹೆಡ್ಲೈಟ್ ಆಪರೇಟ್ ಮಾಡೋದು ಇಲ್ಲಿಂದ. ಅಷ್ಟೇ ಅಲ್ಲ, ಸಿಗರೇಟ್ ಲೈಟರ್ ಆಕ್ಸೆಸ್ ತುಂಬ ಈಸಿ. ಓವರ್ ಆಲ್ ಡ್ಯಾಶ್ಬೋರ್ಡ್ ನೋಡಿದ್ರೆ ಫ್ಲ್ಯಾಟ್ ಆ್ಯಂಡ್ ವೆರಿ ಸಿಂಪಲ್ ಟು ರೀಡ್. ಗಾಡಿ ಓಡಬೇಕಾದ್ರೆ ಯಾರು ಕೀ ತೆಗಿಯೋಕ್ಕಾಗಲ್ಲ ಹೊರಗೆ. ಇಲ್ಲೊಂದು ಸೇಫ್ಟಿ ಲಾಕ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ಕೀ ಹೊರಗೆ ಬರುತ್ತೆ. ಸ್ಪೇಸು ಆಸ್ಟ್ರೇ ಮಾತ್ರ ಅಲ್ಲ, ಇದರ ಸಸ್ಪೆನ್ಷನ್ ನೋಡಿ ಎಷ್ಟು ಸ್ಮೂತ್ ಆಗಿದೆ. ದಿಸ್ ಆ್ಯಡ್ಸ್ ಟು ದ ಲಕ್ಸುರಿ ಆ್ಯಂಡ್ ಕಂಫರ್ಟ್. ಇಂಜಿನಲ್ಲಿ ಏನಾದ್ರು ಕೆಲಸ ಮಾಡ್ಬೇಕು ರಾತ್ರಿ ಹೊತ್ತಂದರೆ ಇಲ್ಲೊಂದು ಹ್ಯಾಂಡಿ ಲೈಟ್ ಕೂಡ ಇದೆ. ಇದರಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಎರಡೂ ಎಂಜಿನ್ ಆಪ್ಷನ್ ಸಿಗ್ತಿತ್ತು. ಬ್ರಿಟಿಷ್ ವಾಕ್ಸಾಲ್ ಮೋಟರ್ಸಿಂದ ಈ ಗಾಡಿನ ಪರ್ಚೇಸ್ ಮಾಡಿ ಇಂಡಿಯಾಲಿ ಇಂಟ್ರೊಡ್ಯೂಸ್ ಮಾಡಿರೋದು ಹಿಂದೂಸ್ತಾನ್ ಮೋಟರ್ಸ್ ಅವರು.